ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದಾಮು, ಇದನ್ನ ಸಂಕ್ರಾಂತಿ ಹಬ್ಬಕ್ಕೆ ತಂದ್ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಹಳ್ಳಿಲಿ ವೀರಣ್ಣನ ಉಪಚಾರದ ಮುಂದೆ ಗಂಡ ವಜ್ರ ತಂದ್ಕೊಟ್ರು ಅದು ದೊಡ್ಡದು ಅಂತ ಅನ್ಸಲ್ಲ. ಅದಕ್ಕೆ ಇವತ್ತೇ ಕೊಡ್ತಾ ಇದ್ದೀನಿ. ದಾಮು, ಇದರಲ್ಲಿ ನನ್ನ ಪ್ರೀತಿ ಇದೆ, ಜೋಪಾನವಾಗಿಟ್ಕೋ. ತಗೋ. ನನ್ ಗಂಡ ಪ್ರೀತಿಯಿಂದ ಕೊಡೋ ಈ ಉಡುಗೊರೆ ಮುಂದೆ ನಂಗೆ ಯಾವ್ದು ದೊಡ್ಡದು ಅಂತ ಅನ್ಸಲ್ಲ ಕಣ್ರಿ. ಹಾ, ಹಾಗಂತ ಆಗಾಗ ನೆಕ್ಲೆಸ್ ತಂದು ಕೊಡು ಅಂತ ಕೇಳಬೇಡ. ಯಾಕೆ? ಗೋಲ್ಡ್ ರೇಟು ಸ್ಟಾಕ್ ಮಾರ್ಕೆಟ್ಗಿಂತ ಮೇಲೆ ಏರ್ತಿದೆ, ಅದಕ್ಕೆ. ಆಯ್ತಾಯ್ತು, ಕೇಳಲ್ಲ ಬಿಡಿ. ದಾಮು, ಇದೇ ಖುಷಿಗೆ ಏನು ಇಲ್ವಾ? ಏನ್ ಬೇಕೋ? ಬಾಬಾ, ಏನು? ನಿಮಗೋಸ್ಕರ ನಾನೇ ನನ್ನ ಕೈಯಾರೆ ಕಾಫಿ ಮಾಡ್ಕೊಂಡು ತಗೊಂಡ್ಬಂದಿದ್ದೀನಿ. ತಗೊಳ್ಳಿ ಬಾಬಾ ಕಾಫಿ. ಬಾಬಾ, ಕಾಫಿ ಹೇಗಿದೆ? ವಿಶೇಷ ಏನಿದೆ ಇದರಲ್ಲಿ? ಗಟ್ಟಿ ಹಾಲಿಗೆ ಚೆನ್ನಾಗಿ ನೀರು ಬೆರೆಸಿ ನೀನು ಹೇಗೆ ಮೊದಲು ಕಾಫಿ ಮಾಡಿ ಕೊಡ್ತಿದ್ದು ಅದೇ ಥರ ಇದೆ. ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತ ದೊಡ್ಡವ್ರು ಹೇಳಿದ್ದಾರೆ. ಅವ್ರು ಸುಮ್ಮನೆ ಹೇಳಿಲ್ಲ, ನಿಮ್ಮಂಥವ್ರು ನೋಡಿನೇ ಹೇಳಿರ್ತಾರೆ. ಮನುಷ್ಯ ಕಂಜೂಸ್ತನ ಮಾಡಬೇಕು. ಎಲ್ಲಿ? ಹೊಟ್ಟೆ ಬಟ್ಟೆ ಕಟ್ಟಿ ಅಲ್ಲ. ಮನುಷ್ಯ ದುಡಿಯೋದೇ ಊಟಕ್ಕೋಸ್ಕರ. ಅದನ್ನ ನೆಮ್ಮದಿಯಾಗಿ ಊಟ ಮಾಡಬೇಕು. ದುಂದು ವೆಚ್ಚ ಮಾಡೋದನ್ನು ಕಮ್ಮಿ ಮಾಡಬೇಕು. ಅರ್ಥ ಆಯ್ತಾ? ಹೀಗೆ ಕೊಡ್ತೀಯ ಮನೇಲಿ ಎಲ್ಲರಿಗೂ ಕಾಫಿ ನೀನು? ಇದನ್ನು ಕುಡಿಯೋಬೋದು, ಸುಮ್ಮನೆ ಇರ್ಬೋದಲ್ವಾ? ಕಾಫಿ ಕೊಟ್ಟ ಮೇಲೆ ನಿಂತ್ಕೋಬಾರ್ದು. ನಮಗೆ ಕುಡಿಯೋಕೆ ಮುಜುಗರ ಆಗುತ್ತೆ. ಯಾಕೆ ನಿಂತಿದ್ಯಾ ನೀನು? ಕ್ಷಮಿಸಿ ಬಾವಾ, ಅದು ಇವತ್ತು ನಾನು ಊರಿಗೆ ಬರೋಕ್ಕಾಗಲ್ಲ ಅಂತ ಹೇಳಕ್ ಬಂದೆ. ಹಾಗಾದರೆ ಈ ಕಾಫಿ ಮಾಡ್ಕೊಂಬಂದು ಕೊಟ್ಟಿದ್ದು ಪೀಠಿಕೆನಾ? ಏನು ಬಾಬಾ ನೀವು ಎಲ್ಲದರಲ್ಲೂ ಬರೀ ತಪ್ಪನ್ನೇ ಕಂಡು ಹಿಡಿತಾ ಇರ್ತೀರಲ್ಲ. ನೀನು ಮೊದಲು ತಪ್ಪುಗಳು ಮಾಡೋದನ್ನು ನಿಲ್ಲಿಸು. ಆಗ ನಾನು ನಿನ್ನ ಕಡೆ ಗಮನನೇ ಕೊಡಲ್ಲ, ನಿನ್ನ ತಪ್ಪುಗಳನ್ನು ಕಂಡುಹಿಡಿಯೋಕ್ಕೂ ಹೋಗಲ್ಲ. ಸರಿ ಬಾಬಾ. ಆದರೂ ಊರಿಗೆ ಬರಲ್ಲ ಅಂತ ಹೇಳಿ ಮತ್ತೊಂದು ತಪ್ಪು ಯಾಕೆ ಮಾಡಿದೆ ನೀನು? ಅದು ಎಲ್ಲರೂ ಊರಿಗೆ ಹೋದ್ರೆ ಈ ಮನೇಲಿರೋರು ಯಾರು ಬಾಬಾ? ಓಹೋ, ಇವಳು ಲವ್ ಸ್ಟೋರಿನ ಕಂಟಿನ್ಯೂ ಮಾಡೋದಕ್ಕೆ ಇಲ್ಲೇ ಝಾಂಡ ಉಡೋ ಪ್ಲ್ಯಾನ್ ಮಾಡ್ತಾ ಇದ್ದಾಳೆ ತ್ರಿಪುರ್ ಸುಂದ್ರಿ. ಬೇಡ ಬೇಡ, ಇವಳು ಇಲ್ಲೇ ಇದ್ರೆ ಎಲ್ರಿಗೂ ತೊಂದರೆ. ಇಲ್ಲದೆ ಇರೋ ಪ್ರೇಮ ಕಥೆನ ಹುಟ್ಟಿಸಿ ಅವಳನ್ನ ಇಲ್ಲಿ ಬ್ಯುಸಿ ಮಾಡೋದಕ್ಕಿಂತ ವೀರಣ್ಣವ್ರ ಸಹಾಯ ತಗೊಂಡು ಇವಳನ್ನ ಹಳ್ಳಿಗೂಡಿಸೋದೇ ಬೆಟರ್. ಹಾಗೆಲ್ಲರೂ ನೆಮ್ಮದಿಯಾಗಿರ್ಬೋದು. ಹಾಗಂತ ಇನ್ನು ಎಷ್ಟು ದಿನ ಅಂತ ಇಲ್ಲೇ ಅಂಟ್ಕೊಂಡು ಕೂತಿರ್ತೀಯ ನೀನು? ಬಾಬಾ, ಹಬ್ಬ ಮುಗಿಸ್ಕೊಂಡು ಎಲ್ಲರೂ ಇಲ್ಲಿಗೆ ಬಂದಮೇಲೆ ನಾನು ಇಲ್ಲಿಂದ ಊರಿಗೆ ಹೊರಡ್ತೀನಿ. ಈ ಮಾತನ್ನ ನೀರಿನ ಮೇಲೆ ಬರ್ಕೊಡ್ತೀಯಾ ಅಥವಾ ಕಾಗದದ ಮೇಲೆ ಬರ್ಕೊಡ್ತೀಯಾ? ಸರಿಯಾಗಿ ಹೇಳಿದ್ರಿ ವೀರಣ್ಣವ್ರೆ. ಯಾಕೆ ಬಾಬಾ, ನಿಮಗೆ ನನ್ನ ಮೇಲೆ ನಂಬಿಕೆನೇ ಇಲ್ವಾ? ನಿನ್ನ ಜೀವನದಲ್ಲಿ ಯಾವತ್ತಾದರೂ ನೀನು ನನ್ನ ನಂಬಿಕೆನ ಉಳಿಸ್ಕೊಂಡಿದ್ಯಾ? ನೀನು ನೋಡಿದಾಗೆಲ್ಲ ನನ್ನನ್ನು ಕಾಡೋದೇ ಬರೀ ಅನುಮಾನ. ಯಾಕೆಂದರೆ ಯಾವತ್ತೂ ಒಳ್ಳೆ ಕೆಲಸ ಮಾಡಿದವಳಲ್ಲ, ಒಳ್ಳೆ ಮಾತು ಆಡ್ದವಳಲ್ಲ ನೀನು. ಇಲ್ಲ ಬಾಬಾ, ಈ ಸಲ ಗ್ಯಾರಂಟಿ ನಾನು ಊರಿಗೆ ಬರ್ತೀನಿ. ಆದರೆ ಈಗಲ್ಲ, ಎಲ್ಲರೂ ಅಲ್ಲಿಂದ ಇಲ್ಲಿಗೆ ಬಂದ ಮೇಲೆ. ನಾವು ಹೇಳಿದ್ದನ್ನು ಹೇಳ್ತಾನೆ ಇರ್ತೀವಿ.
ನೀನು ಮಾಡಿದ್ದನ್ನು ಮಾಡ್ತಾನೆ ಇರ್ತೀಯ, ತಿದ್ದುಕೊಳ್ಳೋದೇ ಇಲ್ಲ. ಆಯಿತು, ಹೋಗು, ನೀನಿಷ್ಟ ಬಂದಂಗೆ ಮಾಡ್ಕೊ. ಹಿರಣ್ಣವ್ರೆ, ನಿಮ್ಮ ನಾದ್ನಿ ಬಗ್ಗೆ ಚಾಡಿ ಹೇಳ್ತೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನೀನು ಹೇಳಿದ್ರೆ ತಾನೇ ಅದು ಚಾಡಿನೋ ಅಲ್ಲೋ ಅಂತ ನನಗೆ ಗೊತ್ತಾಗೋದು. ಮೊದಲು ಅದೇನು ಅಂತ ಹೇಳು. ರತ್ನವೇಣಿಯವರು ಈ ಮನೆಯಲ್ಲಿದ್ದರೆ ಮನೆಗೆ, ಈ ಮನೆಯವ್ರಿಗೆ ಎಲ್ರಿಗೂ ತುಂಬ ತೊಂದರೆ. ಅದರಲ್ಲೂ ನಮ್ಮ ಪಾರ್ವತಿಗೆ ನೆಮ್ಮದಿನೇ ಇಲ್ಲ. ಬಪ್ಪ ಈಗ ನಾವು ರೂಮ್ಗೆ ಹೋಗೋಣ. ಅಲ್ಲಿ ನೀನು ಆಟ ಐಸ್ ಕ್ರೀಮ್ ತಿನ್ನುವಂತೆ. ಪಾರ್ವತಿನೇ ಮಗುಗೆ ಬಲವಂತ ಮಾಡಿ ಫ್ರಿಜ್ನಿಂದ ಐಸ್ ಕ್ರೀಮ್ ತೆಗೆದು ತಿನ್ನಿಸ್ತಾ ಇದ್ಲು. ಇಷ್ಟೆಲ್ಲ ಮಾಡಿದ್ದಾರೆ. ಈ ವಿಷಯ ಅಖಿಲಕ್ಕನ್ಗಾಗ್ಲಿ ಭಾವನ್ಗಾಗ್ಲಿ ಯಾರಿಗೂ ಗೊತ್ತಿಲ್ಲ. ಯಾಕೆ? ಅದರಿಂದ ಜನನಿಗೆ ಅವಮಾನ ಆಗುತ್ತೆ ಅಂತ ನಾನು ಹೇಳಲಿಲ್ಲ. ರತ್ನವೇಣಿ, ಬಾಬಾ ಈಗಿಂದೀಗಲೇ ನಿನ್ನ ಗಂಟು ಮೂಟೆ ಕಟ್ಟು. ಯಾಕೆ ಬಾಬಾ? ಇವತ್ತಿಗೆ ಈ ಮನೆಗೂ ನಿನಗೂ ಋಣ ತೀರ್ತು. ಇನ್ಯಾವತ್ತೂ ಈ ಕಡೆ ತಿರುಗಿ ನೋಡಬೇಡ. ಬಾಬಾ, ಅಂತ ತಪ್ಪು ನಾನೇನ್ ಮಾಡಿದ್ದೀನಿ? ಒಂದ ಎರಡ ನೀನು ಮಾಡಿರೋ ಪಾಪಗಳು ಬಿಡೋದಿಲ್ಲ. ನೀನೇನೇನು ಪಾಪ ಮಾಡಿದೆ ಅಷ್ಟು ನೀನನ್ನು ಸುತ್ತಕೊಂಡು ಒಂದಲ್ಲ ಒಂದಿನ ಹಿಂಸೆ ಕೊಡುತ್ತೆ. ಮೊದಲಿಂದ ಊರಿಗೆ ನಡಿ. ಹಬ್ಬ ಮುಗಿಸ್ಕೊಂಡು ಅಲ್ಲಿಂದ ಕೆಂಪು ಬಸ್ ಹತ್ತಿಸ್ತೀನಿ. ಹೋಗಿ ಊರು ಸೇರ್ಕೊ. ಅಲ್ಲ ಬಾಬಾ, ಅದು ಜನನಿ ಬಗ್ಗೆ ನೀನು ತಲೆ ಕೆಡ್ಸ್ಕೊಬೇಡ. ನಾನಿದ್ದೀನಿ. ಜನನಿನ ಮಗುನ ನೋಡ್ಕೊಳ್ಳೋದಕ್ಕೆ ಈ ಮನೇಲಿ 10 ಜನ ಇದ್ದಾರೆ. ಅವ್ರು ನೋಡ್ಕೋತಾರೆ. ಅವ್ರ ಕರ್ತವ್ಯ ಅದು. ನೀನು ಇಲ್ಲೇ ಇರಬೇಕು ಅನ್ನೋ ಅವಶ್ಯಕತೆನೂ ಇಲ್ಲ. ನಾನು ಅದಕ್ಕೆ ಅವಕಾಶನೂ ಕೊಡೋದಿಲ್ಲ. ಮೊದಲು ನಡಿ ಊರಿಗೆ ನೀನು. ಸರಿ ಬಾಬಾ. ಅಬ್ಬಾ, ಅಂತೂ ಇಂತೂ ಈ ಮನೇಲಿ ಒಕ್ಕರ್ಸ್ಕೊಂಡಿದ್ ಬೀಡೆ ಇವತ್ತು ತೊಲಗೋ ಥರ ಆಯ್ತು. ಈ ಅಮ್ಮನ್ನ ಕಳಿಸೋದು ಇಷ್ಟೊಂದು ಸುಲಭ ಅಂತ ಮೊದಲೇ ಗೊತ್ತಿದ್ದಿದ್ರೆ ನಮ್ಮ ಸಿಂಹ ಆದ್ರೆ ಸಿಂಹ ಸೃಷ್ಟಿಕರ್ತನ ಯಾವತ್ತೋ ಕರೆಸ್ಬೋದಾಗಿತ್ತು. ತುಂಬ ಧನ್ಯವಾದಗಳು ವೀರಣ್ಣವರೇ. ಯಾತಕ್ಕೆ? ಏನಿಲ್ಲ ಬಿಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.